ನಮಸ್ಕಾರ, ನಮ್ಮ ದಿ ಎಲೆಕ್ಟ್ರೋ ವರ್ಲ್ಡ್ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ಒಳ್ಳೆ ಮಾಡೆಲ್ ಜೊತೆ ಬಂದಿದ್ದೀನಿ. ಅದು ರಿಯಲ್ಮಿ 14T. ಒಂದೊಳ್ಳೆ ರಾಮ ಗ್ರೀನ್ ಕಲರ್ ಕಾಣ್ತೈತೆ. ಕಲರ್ ಏನೋ ಮಸ್ತಾಗೈತೆ. ಮುಂದೆ ಫೀಚರ್ಸ್ನೆಲ್ಲ ತಿಳ್ಕೊಳ್ಳೋದು ತುಂಬ ಇದೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಬಾಕ್ಸ್ ಏನೋ ಮಸ್ತಾಗಿ ಕಾಣ್ತೈತೆ. ಓಪನ್ ಮಾಡಿ ನೋಡೋಣ ಏನು ಕೊಟ್ಟಿದ್ದಾರೆ, ಒಳಗಡೆ ಏನು ಕೊಟ್ಟಿಲ್ಲ, ಎಲ್ಲ ಡೀಟೇಲಾಗಿ ತಿಳ್ಕೊಳ್ಳೋಣ. ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಒಂದೊಳ್ಳೆ ಬ್ಯಾಕ್ ಕೇಸ್ ಕೊಟ್ಟಿರ್ತಾರೆ. ಬ್ಯಾಕ್ ಕೇಸು ಕ್ವಾಲಿಟಿ ಚೆನ್ನಾಗಿದೆ. ರಿಯಲ್ಮಿಲಿ ಒಳ್ಳೆ ಕ್ವಾಲಿಟಿ ಬ್ಯಾಕ್ ಕೇಸೇ ಪ್ರೊವೈಡ್ ಮಾಡೋದು. ತಮ್ನೇಲಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ, ಸುರಸುಂದರಾಂಗ ಅಂತ ನೋಡಿ, ಕಲರ್ಗೆ ಫಿದಾ ಹಾಕ್ಬಿಡ್ಬೇಕು ಜನಗಳು, ಆ ಥರ ಇದೆ ಕಲರು. ಕಲರ್ ಮಾತ್ರ ಅಲ್ಲ, ಇದ್ರ ಫೀಚರ್ಸು ಚೆನ್ನಾಗಿದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ, ನೋಡಿ ಪೂರ್ತಿ. 45 ವಾಟ್ಸ್ ಒಂದು ಸೂಪರ್ ಹುಕ್ ಚಾರ್ಜರ್ ಕೊಟ್ಟಿದ್ದಾರೆ. ಬರ್ತೀನಿ ವಿಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಡೋದು ತುಂಬ ಇದೆ ಎಕ್ಸ್ಪ್ಲೇನ್ ಮಾಡೋದು. ಮತ್ತು ಒಂದೊಳ್ಳೆ ಕ್ವಾಲಿಟಿ ಕೇಬಲ್ ಕೊಟ್ಟಿದ್ದಾರೆ, ಟೈಪ್ ಸಿ ಇದು. ಆಬ್ವಿಯಸ್ಲಿ ಸಿಮ್ ಇಜೆಕ್ಟ್ರು ಕೊಡಲೇಬೇಕು, ಕೊಟ್ಟಿದ್ದಾರೆ ನೋಡಿ. ಇಷ್ಟು ಐಟಮ್ ಬರುತ್ತೆ. ನೆಕ್ಸ್ಟು ನಾನು ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ತಿಳಿಸ್ಕೊಡೋದ್ರಲ್ಲಿದ್ದೀನಿ. ಝೂಮ್ ಇನ್ ಎಲ್ಲ ತೋರಿಸ್ಕೊಡೋ ಇದರಲ್ಲಿದ್ದೀನಿ. ಕ್ಯಾಮ್ರಾ ಓಪನ್ ಮಾಡ್ತೀನಿ. ಕ್ಯಾಮ್ರಾ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಈ ಥರ ಬರುತ್ತೆ. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿದೇನು ತೊಂದರೆ ಇಲ್ಲ. ಎಷ್ಟು MP, ಎಷ್ಟು ಮೆಗಾ ಪಿಕ್ಸೆಲ್ಲು, ಫ್ರಂಟು ಬ್ಯಾಕೆಲ್ಲ ನಿಮಗೆ ವಿಡಿಯೋ ಪೂರ್ತಿ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು ಝೂಮ್ ಔಟ್ ಎಲ್ಲ ಮಾಡ್ತೀನಿ ನೋಡಿ. ಝೂಮ್ ಇನ್ ಮಾಡಿದಾಗ ಪಿಕ್ಚರ್ ಕ್ವಾಲಿಟಿಲಿ ಏನು ಚೇಂಜಸ್ ಆಗೋಲ್ಲ, ಕ್ವಾಲಿಟಿ ಚೆನ್ನಾಗೇ ಇದೆ. ಒಂದೊಳ್ಳೆ ಝೂಮಿಂಗ್ ಆಪ್ಷನ್ ಎಲ್ಲ ನಿಮಗೆ ಬಂದಿದೆ. ರಿಯಲ್ಮಿ 14T ಚೆನ್ನಾಗಿದೆ. ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಮಸ್ತಾಗೇ ಇದೆ. ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಚಾನಲ್ಗೆ ಸುಸ್ವಾಗತ ಎಲ್ಲರಿಗೂ. ವಿಡಿಯೋಲ್ಲೂ ಹೇಳಿದೆ, ಇವತ್ತು ಒಂದು ವಿಡಿಯೋ ಬಂದು ನಿಮಗೆ ರಿಯಲ್ಮಿ 14T ಏನು ಫೀಚರ್ಸ್ ಇದೆ, ಏನು ಫೀಚರ್ಸ್ ಇಲ್ಲ ನೋಡ್ಕೊಂಡು ಬರೋಣ ಬನ್ನಿ. ರಿಯಲ್ಮಿ 14T ನಿಮಗೆ 2 ಪ್ರೈಸ್ ವೇರಿಯಂಟಲ್ಲಿ ಮತ್ತು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. 8GB 128GB ನಿಮಗೆ 17,999 ಅದು 18,000ಕ್ಕೆ ಲಾಂಚ್ ಆದರೆ, 8-256 ಬಂದು ನಿಮಗೆ 19,999 ಅಂದರೆ 20,000ಕ್ಕೆ ಲಾಂಚ್ ಆಗ್ತಾಯಿದೆ. 2 ಮಾಡಲಲ್ಲೂ 3 ಕಲರ್ ವೇರಿಯಂಟ್ ಸಿಗುತ್ತೆ ನಿಮಗೆ. ಒಬ್ಸಿಡಿಯನ್ ಬ್ಲ್ಯಾಕ್ ಒಂದಾದರೆ, ಸರ್ಫ್ ಗ್ರೀನ್ ಅಂತ ಇನ್ನೊಂದು ಕಲರ್ ಬರುತ್ತೆ, ಲೈಟ್ನಿಂಗ್ ಪರ್ಪಲ್. ಇವು 3 ಕಲರಲ್ಲಿ ಒಂದು ಕಲರ್ ನೀವು ಆಲ್ರೆಡಿ ನೋಡಿದ್ದೀನಿ ನಾನು ಅನ್ಬಾಕ್ಸ್ ಮಾಡಿದಾಗ, ಸರ್ಫ್ ಗ್ರೀನ್ ಅಂತ. ಸಖತ್ತಾಗೈತೆ, ಕಲರ್ ಬಗ್ಗೆ ಮಾತಾಡೋಂಗಿಲ್ಲ. ಒಬ್ಸಿಡಿಯನ್ ಬ್ಲ್ಯಾಕು ಚೆನ್ನಾಗಿದೆ, ಲೈಟ್ನಿಂಗ್ ಪರ್ಪಲ್ ಕಲರು ಚೆನ್ನಾಗಿದೆ. ಕಲರ್ ಬಗ್ಗೆನೂ ಏನೂ ಮಾತಾಡೋಂಗಿಲ್ಲ, ಯಾಕೆಂದರೆ ಕಲರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಚೆನ್ನಾಗೇ ಇದೆ ಕಲರು. ಸ್ವಲ್ಪ ಅಟ್ರಾಕ್ಷನ್ ಆಗೋ ಥರನೇ ಇದೆ ಕಲರು. ವೆಯ್ಟ್ ಬಂದು ನಿಮಗೆ 0.196 ಅಂದರೆ 200 ಗ್ರಾಮ್ಗೆ 0.4 ಗ್ರಾಮ್ ಕಮ್ಮಿ. ನಾರ್ಮಲಾಗಿ ಎಲ್ಲ ಫೋನ್ಗೂ ಎಷ್ಟು ಬರುತ್ತೆ ವೆಯ್ಟು, ಅದೇ ಸೇಮ್ ವೆಯ್ಟಲ್ಲೇ ಬಂದಿದೆ, ಏನು ಓವರ್ ವೆಯ್ಟ್ ಆಗೋಲ್ಲ, ಚೆನ್ನಾಗಿದೆ. ವರ್ಷನ್ ಬಂದು ನಿಮಗೆ ಇನ್ನು ಆಕ್ಸಿಜನ್ ವರ್ಷನ್ 15, OS ವರ್ಷನ್ 15ನಲ್ಲಿ ನಿಮಗೆ ಅನ್ಬಾಕ್ಸಲ್ಲಿ ಸಿಗುತ್ತೆ. ನನಗನ್ಸ್ದಂಗೆ ನೀವು ಒಂದು 3-4 ಇಯರ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಅಪ್ಡೇಟ್ ಬಂದಂಗೆ ವರ್ಷನ್ಗಳು ಚೇಂಜ್ ಆಗ್ತಾ ಇರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು 3 ಇಯರ್ಸ್ ಆದರೂ ಸೆಕ್ಯೂರಿಟಿ ಪ್ಯಾಚ್ ಕೊಟ್ಟಿರ್ತಾರೆ ರಿಯಲ್ಮಿ ಕಂಪ್ನಿಯಿಂದ, ಆರಾಮಾಗಿ ಯೂಸ್ ಮಾಡ್ಬೋದು. ಪ್ರೊಸೆಸರ್ ಬಂದು ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6300. ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಒಂದೊಳ್ಳೆ, ನನಗೆ ಗೊತ್ತಿರೋಂಗೆ ಒಂದೊಳ್ಳೆ ಪವರ್ಫುಲ್ ಪ್ರೊಸೆಸರೇ. ಲ್ಯಾಗು ಹ್ಯಾಂಗು ಯಾವುದೂ ಆಗದಿರೋ ಥರ ನಿಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಮೊಬೈಲಲ್ಲಿ. ಸ್ಪೀಡು ಚೆನ್ನಾಗಿದೆ, 6300 ನೀವು ಡೈಮೆನ್ಸಿಟಿ ಚೆನ್ನಾಗಿರೋದೆ, ಒಂದೊಳ್ಳೆ ಪವರ್ಫುಲ್ ಪ್ರೊಸೆಸರ್ ಆಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಿಮಗೆ ಸ್ಕ್ರೀನ್ ಟೈಪ್ ಬಂದು ನಿಮಗೆ AMOLED ಕೊಟ್ಟಿದ್ದಾರೆ. ಸೂಪರ್ AMOLED ಕೊಡ್ಬೋದಿತ್ತೇನೋ ಈ ಪ್ರೈಸಲ್ಲಿ, ಬಟ್ ಅಂದರೆ ಬೇರೆ ಬ್ರ್ಯಾಂಡ್ಗಳು ನಿಮಗೆ ಈ ಪ್ರೈಸಲ್ಲಿ ಸೂಪರ್ AMOLED ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಇವರು ಸೂಪರ್ AMOLED ಕೊಡ್ಬೋದಿತ್ತು, ಬಟ್ AMOLED ಕೊಟ್ಟಿದ್ದಾರೆ. ಅಡ್ಜಸ್ಟ್ ಮಾಡ್ಕೋಬೇಕು, ಒಂದೊಳ್ಳೆ ವಿಚಾರನೇ AMOLED. ಬಟ್ ಇನ್ನೂ ಕಮ್ಮಿ ಡಿಸ್ಪ್ಲೇ ಏನೂ ಕೊಟ್ಟಿಲ್ಲ ಸದ್ಯ. AMOLED ಕೊಟ್ಟಿದ್ದಾರೆ, ಒಂದೊಳ್ಳೆ ವಿಚಾರನೇ. ಏನು ಡಮ್ಮಿ ಅಂತ ಅನ್ಸಲ್ಲ ನಿಮಗೆ ಸ್ಕ್ರೀನು. ಡಮ್ಮಿ ಅಂತ ಅನ್ಸೋದಿಲ್ಲ, ಯಾಕೆಂದರೆ ನಾನು ಯೂಸ್ ಮಾಡಿ ನೋಡಿದೆ. ಸ್ಕ್ರೀನಲ್ಲಿ ನಿಮಗೆ AMOLED ಅಂತ ನಿಮಗೆ ಫೀಲ್ ಆಗೋದು, ಸೂಪರ್ AMOLED ಅನ್ನೋ ಫೀಲ ನಿಮ್ಗೆ ಆಗೋದು.
ಸ್ಕ್ರೀನ್ ಟೈಪು ಚೆನ್ನಾಗಿದೆ, ಒಂದು ಮಿಡ್ ರೇಂಜಲ್ಲಿ ಕೊಟ್ಟಿದ್ದಾರೆ, ಓಕೆ ಅಂತ ಅನ್ಬೋದು. ರಿಫ್ರೆಶ್ ರೇಟ್ ಬಂದು ನಿಮಗೆ 120 Hz ಇದೆ. ರಿಫ್ರೆಶ್ ರೇಟು 120 Hz ಇದು ಒಳ್ಳೆಯ ವಿಚಾರನೆ, ಏಕೆಂದರೆ ನಿಮಗೆ ಹ್ಯಾಂಗ್ ಆಗದೇ ಇರೋ ಥರ ಅದು, ಅಂದರೆ ಫಾಸ್ಟಾಗಿ ಸ್ಕ್ರೀನಲ್ಲಿ ನೀವು ಹ್ಯಾಂಡಲ್ ಯೂಸ್ ಮಾಡಿದಾಗ ಬೇಗ ಮೂವ್ ಆಗೋದಿರ್ಬೋದು, ಬೇಗ ಅಕ್ಸೆಪ್ಟ್ ಆಗೋದಿರ್ಬೋದು, ಈ ಥರ ಎಲ್ಲ ಟಚ್ ಫೀಲು ನಿಮಗೆ 120 Hz ರಿಫ್ರೆಶ್ ರೇಟ್ ಕೊಟ್ಟಿರೋದ್ರಿಂದ ನಿಮಗೆ ಚೆನ್ನಾಗೇ ಇದೆ. 120 Hz ರಿಫ್ರೆಶ್ ರೇಟು ಒಂದೊಳ್ಳೆ ರಿಫ್ರೆಶ್ ರೇಟೇ ಆಗಿದೆ. ಇನ್ನು ಸ್ಕ್ರೀನ್ ಸೈಜ್ ಬಂದು ನಿಮಗೆ 6.67 ಇಂಚಸ್. ಈಗ ಬರ್ತಾರ ಮಾಡಲೆಲ್ಲ ಆಲ್ಮೋಸ್ಟ್ 6.67 ಇಂಚಸ್, 6.5 ಸೇಮ್ ಇಂಚಸ್ಸೇ ಬರ್ತಾಯಿದೆ. ಸೊ ರಿಯಲ್ಮಿ ಕಂಪ್ನಿಯವರು ಸೇಮ್ ಇಂಚಸ್ಸೇ ಕೊಟ್ಟಿದ್ದಾರೆ ಸ್ಕ್ರೀನ್ ಸೈಜು. ಮಿಡ್ ರೇಂಜಲ್ಲೇ ಇದೆ ಸ್ಕ್ರೀನ್ ಸೈಜು ನೋ ಏನು ಇಶ್ಯೂ ಏನಿಲ್ಲ, ಚೆನ್ನಾಗೇ ಇದೆ. ಮತ್ತು ಇದರಲ್ಲಿ ಒಂದು ಹೈಲೈಟ್ಸ್ ಅಂದರೆ ನಿಮಗೆ ಪೀಕ್ ಬ್ರೈಟ್ನೆಸ್ಸು. ಕೆಲವೊಂದರಲ್ಲಿ ನಿಮಗೆ 1600 ನಿಟ್ಸು, 1700 ನಿಟ್ಸು. ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ನೀವು ನೋಡಿದ್ದೀರಾ 1700, 1600 ನಿಟ್ಸ್ ಎಲ್ಲ. ಬಟ್ ಇದರಲ್ಲಿ ಹೈಲೈಟ್ ವಿಚಾರ ಏನು ಅಂದರೆ 2100 ನಿಟ್ಸ್. ಅಂದರೆ ನೀವು ಎಂಥ ಬಿಸಿಲಿಗೆ ಹೋದ್ರೂ ನಿಮಗೆ ಒಂದೊಳ್ಳೆ ಪಿಕ್ಚರ್ ಕ್ವಾಲಿಟಿನ ನಿಮಗೆ ಡಿಸ್ಪ್ಲೇಲಿ ನಿಮಗೆ ಯಾವುದು ಡಾರ್ಕ್ ಆಗದೇ ಇರೋ ಥರ, ಅಂದರೆ ಕತ್ಲೆ ಕವರ್ ಆಗದೇ ಇರೋ ಥರ ನಿಮಗೆ ತುಂಬ ಬ್ರೈಟಾಗಿ ಕಾಣೋ ಥರ ಕೊಟ್ಟಿದ್ದಾರೆ. ಇದು 2100 ನಿಟ್ಸ್ ಇರೋದ್ರಿಂದ ನನ್ನ ಪ್ರಕಾರ ಇದು ಒಂದು ಮೇಜರ್ ಮೇಜರ್ ಪಾಯಿಂಟ್ಸ್ ಇನ್ ರಿಯಲ್ಮಿ 14T ಅನ್ಬೋದು. ಮೊದಲನೇ ಹೈಲೈಟ್ ಪಾಯಿಂಟ್ ಅಂದರೆ ನಿಮಗೆ ಅದು ಪೀಕ್ ಬ್ರೈಟ್ನೆಸ್ಸು, ಇದೇ ಮೊದಲನೇ ವಿಚಾರ. 2000 ನಿಟ್ಸು, ಮತ್ತೆ ಹೇಳ್ತಾ ಇದ್ದೀನಿ, 2100 ನಿಟ್ಸು ಪೀಕ್ ಬ್ರೈಟ್ನೆಸ್ ಇರೋದ್ರಿಂದ ಒಂದೊಳ್ಳೆ ಪೀಕ್ ಬ್ರೈಟ್ನೆಸ್ನೇ ಅಡಾಪ್ಟ್ ಮಾಡಿದ್ದಾರೆ ರಿಯಲ್ಮಿ ಅವರು. ನಿಮಗೆ ಇದರಲ್ಲಿ ನೆಕ್ಸ್ಟ್ ಇನ್ನು ಆಡಿಯೋ ಜಾಕ್ಪಾಟ್ C ಸಿಗ್ತಾಯಿದೆ. ಇದು ಕಾಮನ್ ಥಿಂಗು, ಎಲ್ಲದರಲ್ಲೂ ನಿಮಗೆ ಆಡಿಯೋ ಜಾಕ್ಪಾಟ್ Cನೇ ಸಿಗೋದು. ಟೈಪ್ Cನೇ ಎಲ್ಲ ಥರಲ್ಲೂ ಬರ್ತಾ ಇರೋದ್ರಿಂದ ನಿಮಗೆ ಆಡಿಯೋ ಜಾಕ್ಪಾಟ್ Cನೇ ಬರೋದು, ಫ್ಯೂಚರಲ್ಲೂ ಬರೋದು ಅದೇ. B ಟೈಪ್ ಸ್ಟಾಪ್ ಆಗಿದೆ, ಸೊ C ಟೈಪೇ ಕೊಡಲೇಬೇಕು, ಇದು ಏನು ಮಾಡೋಕ್ಕಾಗಲ್ಲ, ಕೊಟ್ಟಿದ್ದಾರೆ. ಸಿಮ್ಮಿಂದ ನಿಮಗೆ ಡ್ಯುಯಲ್ 5G, 2 ಸಿಮ್ ಸ್ಲಾಟು ನಿಮಗೆ 5Gಲೇ ವರ್ಕ್ ಆಗುತ್ತೆ, ಡ್ಯುಯಲ್ ಸ್ಲಾಟ್ 5Gಲೇ ವರ್ಕ್ ಆಗುತ್ತೆ. ನೆಟ್ವರ್ಕ್ ಬಂದು ನಿಮಗೆ ವೋಲ್ಟ್ ನೆಟ್ವರ್ಕ್ ಟೆಕ್ನಾಲಜಿನೇ ಯೂಸ್ ಮಾಡಿದ್ದಾರೆ. ಅಂದರೆ ನಿಮಗೆ ಲ್ಯಾಗ್ ಆಗೋದು, ಹ್ಯಾಂಗ್ ಆಗೋದು, ನಿಮಗೆ ಗ್ಲಿಚ್ ಆಗೋದು, ಮಾತಾಡ್ಬೇಕಾದ್ರೆ ಕೇಳಿಸ್ದೇ ಇರೋದು, ಎಲ್ಲ ದೂರದಲ್ಲಿರೋ ಥರ ಈ ಥರ ಯಾವುದು ಫೀಲ್ ಬರೋಲ್ಲ. ಆ ಥರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿರೋದು ನಿಮಗೆ ನೆಟ್ವರ್ಕ್ ವೋಲ್ಟ್ ಆಪ್ಷನ್ನ ನಿಮಗೆ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. 6.0 ಮೇ ಬಿ ಕೊಡ್ಬೋದಿತ್ತು, ಬಟ್ ಮಿಡ್ ರೇಂಜಲ್ಲೇ ಇದೆ. 5.3 ಒಂದೊಳ್ಳೆ ಆಪ್ಷನಲ್ಲೇ, ತೀರಾ ಡಮ್ಮಿ ಅಂತ ಹೇಳೋಕ್ಕಾಗಲ್ಲ. 5.3ನಾರ ಕೊಟ್ಟವ್ರಲ್ಲ ಸ್ವಲ್ಪ ಖುಷಿ ಪಡಬೇಕು. 6.0 ನಿಮಗೆ ಕೊಡ್ತಾ ಇದ್ದಾರೆ, ಬಟ್ ಎಲ್ಲ ಮಾಡಲ್ಲಲ್ವೇ ಎಬೋ 25K 24 28 ಈ ರೇಂಜಲ್ಲಿ ಕೊಡ್ತಾ ಇದ್ದಾರೆ. ಬಟ್ 5.3 ನೆಕ್ಸ್ಟು ನಿಮಗೆ ಅಪ್ಡೇಟ್ ನೆಕ್ಸ್ಟ್ ಮಾಡಲಲ್ಲಿ ಕೊಡ್ಬೋದೇನೋ, ಬಟ್ ಈ ಮಾಡಲ್ ನಿಮಗೆ 5.3 ಕೊಟ್ಟಿದ್ದಾರೆ, ಮಿಡ್ ರೇಂಜಲ್ಲೇ ಇದೆ. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ನಿಮಗೆ ಬ್ಯಾಕ್ ಸೈಡ್ ಬಂದು ನಿಮಗೆ 50+2 MP 52 MP ಬ್ಯಾಕ್ ಕ್ಯಾಮ್ರಾ ಸಿಗ್ತಾಯಿದೆ. ಪ್ಲಸ್ 2 ರೇರ್ ಫ್ಲ್ಯಾಶ್ ಇದೆ. 52 MP ನಿಮಗೆ ವೀಡಿಯೋಲ್ಲೂ ನೋಡಿದ್ರೆ ನೀವು 52 MP ಕ್ಲಿಯರ್ ಆಗಿದೆ. ವೀಡಿಯೋ ಏನು ಕಳಪೆ ವೀಡಿಯೋ ಏನೋ ಕ್ಲಾರಿಟಿ ಕಳಪೆ ಫೋಟೋ ಆಗಲಿ ವೀಡಿಯೋ ಆಗಲಿ ನಿಮಗೆ ಕಳಪೆ ಥರ ಕವರೇಜ್ ಆಗೋ ಯಾವುದೋ ಸಾಧ್ಯತೆ ಇರೋಲ್ಲ. 52 MP ಓಕೆ, ಈ ರೇಂಜಲ್ಲಿ ಈ ಪ್ರೈಸ್ ಸೆಗ್ಮೆಂಟಲ್ಲಿ ನೀವು ಕೊಡ್ಬೋದು, ಓಕೆ ಅಂತಲೇ ಹೇಳ್ತೀನಿ. ಇನ್ನು ಫ್ರಂಟ್ ಬಂದು 16 MP. ನನ್ನ ಪ್ರಕಾರ ನಿಮಗೆ 13 MP ಕೊಡ್ಬೋದಿತ್ತು, ಬಟ್ 16 MP ಕೊಟ್ಟಿದ್ದಾರೆ. 16 MP ಫೀಲ್ ಆಗೋಲ್ಲ, ಯಾಕೆ ಅಂದರೆ ಪಿಕ್ಚರ್ ಕ್ವಾಲಿಟಿನೂ ನಿಮ್ಗೆ ಅದೇ ಥರ ಪ್ರೊಡ್ಯೂಸ್ ಮಾಡೋದ್ರಿಂದ ನಿಮಗೆ 16 MP ನಿಮಗೆ ಫೀಲ್ ಆಗೋಲ್ಲ. ಇನ್ನು 720 ಮತ್ತು 1080 ಎರಡು ಫಾರ್ಮೆಟಲ್ಲಿ ನಿಮಗೆ ವೀಡಿಯೋ ರೆಕಾರ್ಡಿಂಗ್ ಆಪ್ಷನಲ್ಲಿ ಸಿಗುತ್ತೆ. ವೀಡಿಯೋ ರೆಕಾರ್ಡ್ ಆ ಫಾರ್ಮೆಟಲ್ಲಿ ರೆಕಾರ್ಡ್ ಮಾಡ್ಬೋದು. ಇನ್ನು ಸೆಕ್ಯೂರಿಟಿ ಬಂದರೆ ನಮಗೆ ಗೊತ್ತಿರೋಂಗೆ ಸೈಡ್ ಫಿಂಗರು, ಪ್ಯಾಟ್ರನ್ನು ಮತ್ತು ಪಾಸ್ವರ್ಡ್ ಇದೆಲ್ಲ ಕಾಮನ್ನು. ಬಟ್ ಇದರಲ್ಲಿ ಇನ್ ಡಿಸ್ಪ್ಲೇ ಸಿಗ್ತಾಯಿದೆ. ಇದು ಒಂದು ನನ್ನ ಪ್ರಕಾರ ಎರಡನೇ ಮೇಜರ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ನಿಮಗೆ ಬೇರೆ ಕಂಪ್ನಿಯವರು ಬಿಲೋ 18 20,000 ಯಾವುದೂ ಇನ್ ಡಿಸ್ಪ್ಲೇ ಫಿಂಗರ್ ಕೊಟ್ಟಿಲ್ಲ. ಬಟ್ ರಿಯಲ್ಮಿ ಅವರು ಈ 18,000 20,000 ರೇಂಜಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಬಿಟ್ಟಿದ್ದಾರೆ. ಇದು ನನ್ನ ಪ್ರಕಾರ ಎರಡನೇ ಮೇಜರ್ ಪಾಯಿಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ ಡಿಸ್ಪ್ಲೇ ಫಿಂಗರ್ ಕೊಟ್ಟಿರೋದ್ರಿಂದ ಸ್ವಲ್ಪ ಗ್ರೇಟ್ ನ್ಯೂಸೇ ಇದು. ನೆಕ್ಸ್ಟ್ ವಿಚಾರ ಬರೋದಾದರೆ ಬ್ಯಾಟ್ರಿ, ನನ್ನ ಮೂರನೇ ಹೈಲೈಟ್ಸ್ ಸೆಗ್ಮೆಂಟಲ್ಲಿ ಬರೋ ಹೈಲೈಟ್ಸ್ ಯಾವುದು ಅಂದರೆ ಅದು ಬ್ಯಾಟ್ರಿ. 6000 mAh ಕೊಟ್ಟಿದ್ದಾರೆ. ಬೇರೆ ನಿಮಗೆ ಎಬೋ 30ಲಿ 5500 6000 mAh ಕೊಟ್ಟರು ಬಿಲೋ
20Kಲಿ ನಿಮಗೆ 6000 6000 ಬ್ಯಾಟ್ರಿ ಪ್ಯಾಕೇಜಿಗೆ ಸಿಗ್ತಾರ ಏಕೈಕ ಪ್ರಾಡಕ್ಟ್ ಅಂದರೆ ಅದು ರಿಯಲ್ಮಿಲಿ ನಿಮಗೆ 6000 mAh ಬ್ಯಾಟ್ರಿ ಇದೆ. ತುಂಬಾ ಗ್ರೇಟ್ ಅಂತಲೇ ಅನ್ಬೋದು. ಒಂದು ಒಳ್ಳೆ ಬ್ಯಾಟ್ರಿ ಪ್ಯಾಕಪ್ಪು ಬರುತ್ತೆ. ಬಟ್ ಏನೇ ಬ್ಯಾಟ್ರಿ ಪ್ಯಾಕಪ್ ಇದ್ರೂ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಬಟ್ ಕಾಂಪ್ರಮೈಸ್ ಏನು ಮಾಡಿಲ್ಲ. 6000 mAh ಕೊಟ್ಟಿರೋದು ಒಂದು ಒಳ್ಳೆ ಖುಷಿ ವಿಚಾರ. ಮೇಜರ್ ಪಾಯಿಂಟು ನನ್ನ ಪ್ರಕಾರ ಚೆನ್ನಾಗೇ ಇದೆ, ಇದರಲ್ಲೂ ಏನು ಕಾಂಪ್ರಮೈಸ್ ಮಾಡಿಲ್ಲ. ಪ್ರೈಸ್ನೇನು ನೋಡಿಲ್ಲ, ಅವರು ಚೆನ್ನಾಗೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ನಿಮಗೆ IP69 ನಾನು ನೋಡಿದ ಪ್ರಕಾರ ಇದು ವಾಟರ್ ರೆಸಿಸ್ಟೆಂಟ್ ಬರಲ್ಲ. ಇದು ನನ್ನ 4ನೇ ಹೈಲೈಟ್ ಪಾಯಿಂಟು. ವಾಟರ್ ರೆಸಿಸ್ಟೆಂಟ್ ಬರಲ್ಲ, ವಾಟರ್ ಪ್ರೂಫ್ ಆಗಿದೆ. ಅಂದರೆ ನೀವು ನೀರಲ್ಲೂ ಸಹ ಯೂಸ್ ಮಾಡ್ಬೋದಾಗಿದೆ. IP69 ರೇಟಿಂಗ್ ಇರೋದ್ರಿಂದ ಇದು ಮೇಜರ್ ಪಾಯಿಂಟು. ಇದು 4ನೇ ಮೇಜರ್ ಪಾಯಿಂಟು. ಈ ವಿಚಾರದಲ್ಲಿ ವಾಟರ್ ಪ್ರೂಫ್ ಸಿಗ್ತಾ ಇರೋದು ನಿಮಗೆ ಬಿಲೋ 20,000 ಒಳಗಡೆ ಗ್ರೇಟ್ ವಿಚಾರನೆ. ವಾಟರ್ ಪ್ರೂಫ್ ಸಿಗ್ತಾಯಿದೆ, ಖುಷಿ ವಿಚಾರನೆ. ಇನ್ನು 5 ಮಿನಿಟ್ಸ್ ಚಾರ್ಜ್, 3.8 hours ಕಾಲು ಮತ್ತು ಸಾಂಗ್ ಕೇಳ್ಬೋದು ಅಂತ ಕಂಪ್ನಿಯವರು ಒಂದು ಒಳ್ಳೆ ವಿಷಯ ಅಡಾಪ್ಟ್ ಮಾಡಿದ್ದಾರೆ. 5 ನಿಮಿಷ ಚಾರ್ಜ್ ಮಾಡಿದ್ರೆ ನಿಮಗೆ 3.8 hours ನಿಮಗೆ ನಾನ್ ಸ್ಟಾಪಾಗಿ ಕಾಲು ಮತ್ತು ಆಡಿಯೋ ಎಲ್ಲ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಯಾಕೆಂದರೆ ಅದನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಬಟ್ ಕಂಪ್ನಿಯವ್ರು ಮೆನ್ಷನ್ ಮಾಡಿದ್ದಾರೆ, ಅದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಬಾಡಿ ಮೆಟೀರಿಯಲ್ ಯೂಸ್ ಮಾಡಿರೋದು ಬಂದು ನಿಮಗೆ ABS ಪ್ಲಾಸ್ಟಿಕ್, ಅಂದರೆ ಬೇಗ ಒಡೆದೋಗ್ದಿರೋಂಥ ಒಂದು ಪ್ಲಾಸ್ಟಿಕ್ನ ನಿಮಗೆ ಯೂಸ್ ಮಾಡಿದ್ದಾರೆ. ಇತ್ತೀಚೆಗೆ ನಿಮಗೆ ಕೆಲವೊಂದು ಮಾಡೆಲ್ಗಳು ನಿಮಗೆ ABS ಪ್ಲಾಸ್ಟಿಕ್ಕೇ ಯೂಸ್ ಮಾಡ್ತಾ ಇರೋದು, ಯಾಕೆಂದರೆ ಬೇಗ ಒಡೆದೋಗ್ಬಾರ್ದು. ಮೆಟೀರಿಯಲ್ ಅಂತೂ ಕೊಡೋಕ್ಕಾಗಲ್ಲ ಈ ಪ್ರೈಸಲ್ಲಿ. ಪ್ಲಾಸ್ಟಿಕ್ ಕೊಟ್ಟರು ಬೇಗ ಒಡೆದೋಗದೇ ಇರಲಿ, ಏನಾರ ಬಿದ್ದರೂ ಮಿಸ್ ಆಗಿ ಬಿದ್ದರೂ ಬೇಗ ಒಡೆದೋಗದೇ ಇರಲಿ ಅನ್ನೋ ಒಂದು ವಿಚಾರಕ್ಕೆ ನಿಮಗೆ ABS ಪ್ಲಾಸ್ಟಿಕ್ ಕೊಡ್ತಾಯಿದ್ದಾರೆ. ಮಿಡ್ ರೇಂಜಲ್ಲಿದೆ ಇದು, ಏನು ನಿಮಗೆ ನೆಗೋಷಿಯಬಲ್ ಅಂತ ಅನ್ಸಲ್ಲ. ಓಕೆ, ಒಳ್ಳೆ ಪಾಯಿಂಟೇ. ನಿಮಗೆ ಇದರಲ್ಲಿ ನಿಮಗೆ 45 watts ಸೂಪರ್ ಹುಕ್ ಚಾರ್ಜ್ ಸಿಗ್ತಾಯಿದೆ. ಇದು ನನ್ನ 6ನೇದಿಂದ 7ನೇ ಪಾಯಿಂಟು ನನ್ನ ಪ್ರಕಾರ ಒಂದು ಒಳ್ಳೆ ಬಂದೆ. ಬಿಲೋ 20,000 ನಿಮಗೆ 45 watts ಸೂಪರ್ ಹುಕ್ ಚಾರ್ಜರ್ ಕೊಡ್ತಾಯಿದ್ದಾರೆ. ಗ್ರೇಟ್ ನ್ಯೂಸೇ. ಇಷ್ಟೆಲ್ಲ ಫ್ಯೂಚರ್ಸ್ನ ಒಂದೇ ಮಾಡಲಲ್ಲಿ ಕೊಡ್ತಾಯಿದ್ದಾರೆ. ನನ್ನ ಪ್ರಕಾರ ಇದು ಆಸಮ್ ಅಂತಲೇ ಅನ್ಬೋದು. ಬೈ ಮಾಡೋಕ್ಕೆ ಮಾಡ್ಸಿರೋಂಥ ಪ್ರಾಡಕ್ಟು. ನೀವೇನಾದರೂ ಬೈ ಮಾಡ್ಬೋದಾ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಅಂತ ಅನ್ನೋದಾದರೆ, ಈ ಪ್ರೈಸ್ ಸೆಗ್ಮೆಂಟಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ರಿಯಲ್ಮಿ ಕಡೆಯಿಂದ 18,000 - 20,000 ಒಳಗಡೆ ಒಂದು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ನೇ ಪ್ರೊವೈಡ್ ಮಾಡಿದ್ದಾರೆ. ಆದಷ್ಟು ನೀವು ನೋಡಿ, ಹೇಗಿದೆ ನಿಮ್ಮ ತಲೆಯಲ್ಲಿ ಏನೇನು ನೋಡುತ್ತೆ ಪರ್ಚೇಸ್ ಮಾಡೋಕ್ಕೆ ನಿಮ್ಮ ಇಷ್ಟ. ಬಟ್ 18,000 - 20,000 ಇದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಅನ್ಬೋದು. ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಅನ್ಬೋದು. ಮತ್ತು ಕಂಪ್ನಿಯಿಂದ 1 ವರ್ಷ 1 ವರ್ಷ ವ್ಯಾರಂಟಿ ಕೊಡ್ತಾಯಿದ್ದಾರೆ. ಏನಪ್ಪ ವ್ಯಾರಂಟಿ ಅಂದರೆ ಹೇಳ್ತಾಯಿದ್ದೀನಿ, ನೀವೇ ಬಿಡಿಸಿ ಹೊಡೆದಾಕಿ ಹೆಚ್ಚಾಕೊಂಡು ಬಂದರೆ ಕ್ಲೇಮ್ ಆಗೋಲ್ಲ. ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗ ಲೈನ್ಸ್ ಬರೋದು, ಇಲ್ಲ ಆಫ್ ಆಯಿತು, ಆನೇ ಆಗ್ತಾಯಿಲ್ಲ ಅನ್ನೋ ಈ ಪರಿಸ್ಥಿತಿಲಿ ನಿಮಗೆ 1 ವರ್ಷ ಫ್ರೀ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಮಾಡಿಕೊಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. 1 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ನೋಡಿ, ಈ ಪ್ರೈಸ್ ಸೆಗ್ಮೆಂಟಲ್ಲಿ ನೀವು ತೊಗೋಬೋದಾ ಅಂತ ನನ್ನ ಕೇಳಿದ್ರೆ ಧಾರಾಳವಾಗಿ 18,000 - 20,000 ಒಳಗಡೆ ಹೋಗಿ ಯಾರ್ಯಾರು ನಮ್ಮ ಮಧ್ಯಮ ಕುಟುಂಬ ವರ್ಗದವರು ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತೀರಿ, ಅಂದರೆ ಲೋ ಬಜೆಟಲ್ಲಿ ನೀವು ಒಂದು ಒಳ್ಳೆ ಪ್ರಾಡಕ್ಟ್ ಬೇಕು ಅಂತ ನೀವೇನಾರು ಅಂದ್ಕೊಂಡ್ರೆ ಇದು ನನ್ನ ಪ್ರಕಾರ ಒಂದು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ ಆಗ್ಬೋದು. ರಿಯಲ್ಮಿ ಕಡೆಯಿಂದ ರಿಯಲ್ಮಿ 14T ಒಂದೊಳ್ಳೆ ಮಸ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ನಿಮ್ಮ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿರಿ, ನಿಮ್ಮ ನಿಯರೆಸ್ಟ್ ಸ್ಟೋರಲ್ಲಿ ಎಲ್ಲ ಸ್ಟೋರಲ್ಲೂ ಅವೈಲಬಲ್ ಇರುತ್ತೆ. ಅದು ಎಂಥ ಸ್ಟೋರ್ ಆದರೂ ಎಲ್ಲ ಸ್ಟೋರಲ್ಲೂ ರಿಯಲ್ಮಿ 14T ಅವೈಲಬಲ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ. ಇದು ನಮ್ಮ ಫೈನಾನ್ಸಲ್ಲೂ ಅವೈಲಬಲ್ ಇರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟಬಲ್ ಅಂತ ಇರುತ್ತೆ. ಅಂದರೆ 0 ಡೌನ್ ಪೇಮೆಂಟಿಗೆ ಬರೋರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಇರುತ್ತೆ. 0 ಡೌನ್ ಪೇಮೆಂಟ್ಗೆ ಯಾರು ಹೋಗಬೇಕು ಅಂತ ಇರ್ತೀರಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಇರುತ್ತೆ. ಅಂದರೆ ಪ್ರೊಸೆಸಿಂಗ್ ಚಾರ್ಜ್ ಕಟ್ಟಿ ತೊಗೊಂಡೋಗೋ ಆಪ್ಷನ್ ಇದೆ. ನಿಯರೆಸ್ಟು ನಮ್ಮ ಬಜಾಜ್ ಫೈನಾನ್ಸಲ್ಲಿ ಅವೈಲಬಲ್ ಇದೆ. 0 ಡೌನ್ ಪೇಮೆಂಟ್ ಅಂದರೆ 0 ಸ್ಕೀಮ್ ಅವೈಲಬಲ್ ಇದೆ. 6/0 ಅಂತ ಒಂದೊಳ್ಳೆ ಸ್ಕೀಮಲ್ಲಿದೆ. ನೋಡಿ, ಇಂಟ್ರೆಸ್ಟ್ ಇರೋರು ಬೈ ಮಾಡಿ. ಕೊನೆಯದಾಗಿ ತಿರ್ಗಾ ಹೇಳ್ತಾಯಿದ್ದೀನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕರ್ನಾಟಕದ ಯಾವುದೇ ಮೂಲಲ್ಲಿದ್ದರೂ ಪರವಾಗಿಲ್ಲ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೇನು, ನಮಸ್ಕಾರ, ಇಷ್ಟೇ ಹೇಳೋಕ್ಕೆ ಸಾಧ್ಯ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ